ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಿಫ್ಟಿ ಮಾರ್ಕೆಟ್ ನೋಡಿದ್ರೆ ಒಂದು ಒಳ್ಳೆ ಮೂಮೆಂಟ್ ಕೊಡ್ತಾ ಇದೆ. ಸೊ ಬಟ್ ನಾನು ಎಲ್ಲೂ ಟ್ರೇಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಇಲ್ಲಿ ರಿಜೆಕ್ಷನ್ ಆಯಿತು, ರಿಜೆಕ್ಷನ್ ಆಗಿ ಮತ್ತೆ ಇಲ್ಲಿ ಒಂದು ಕೇಸರಿ ಲೈನ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿ ಮತ್ತೆ ಟಾರ್ಗೆಟ್ ಹೋಗಲ್ಲ ಅಂತ ಹೇಳಿ ಅಲ್ಲೂ ಟ್ರೇಡ್ ಮಾಡಲಿಲ್ಲ. ಮತ್ತೆ ಇಲ್ಲಿ ರಿವರ್ಸ್ ಆಯಿತು ಅಂತ ಹೇಳಿ ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ದೆ, ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ ಅಂತ ನೋಡಿದೆ, ಅಲ್ಲೂ ಟ್ರೇಡ್ ಮಾಡೋಕ್ಕಾಗಿಲ್ಲ. ಮತ್ತೆ ಹೋಗ್ತಾ ಇದೆ. ಇಲ್ಲೊಂದು ರಿಜೆಕ್ಷನ್ ಆಯಿತು, ರಿಜೆಕ್ಷನ್ ಆಗಿ ಒಂದು ಕನ್ಫರ್ಮೇಷನ್ ನೋಡೋಣ ಅಂತಂದೆ, ಅಷ್ಟರೊಳಗಡೆ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಸೊ ಅಲ್ಲೂ ವೆಯ್ಟ್ ಮಾಡಿದೆ ರಿಜೆಕ್ಷನ್ ಟ್ರೇಡ್ ತೊಗೊಳೋಣ ಅಂತ. ಸೊ ಇಲ್ಲೂ ತೊಗೊಳಕ್ಕಾಗಲಿಲ್ಲ. ಸೊ ಹೋಗ್ತಾ ಇದೆ ಮಾರ್ಕೆಟು, ಹೋಗಲಿ. ಸೊ ಯಾವಾಗ ರಿಜೆಕ್ಷನ್ ಆಗುತ್ತೆ, ಬಟ್ ಪ್ರೀಮಿಯಮು ದೆರ್ ಇಸ್ ನೋ ಮೂಮೆಂಟ್ ಅಟ್ ಆಲ್. ಸೊ ನೋಡಿ, ಎಷ್ಟೇ ಮಾರ್ಕೆಟ್ ಮೇಲೆ ಹೋಗಿರ್ಬೋದು, ಬಟ್ ಅಲ್ಲೇ ಇದೆ ನಿಮ್ಮದು ಪ್ರೀಮಿಯಮ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಯಾವುದೋ ಒಂದು 24,000 ಹಾಕ್ಕೊಂಡಿದ್ದೀನಿ ಪ್ರೀಮಿಯಮ್ ನೋಡಿ, ಎಲ್ಲೂ ನಿಮಗೆ ಮೂಮೆಂಟೇ ಕೊಟ್ಟಿಲ್ಲ. ಇದೊಂದು ಮೂಮೆಂಟ್ ಕೊಟ್ಟಿರೋದು ಬಿಟ್ಟರೆ ಯಾವುದು ಲಾಸ್ಟ್ ಯಾವಾಗ ಈ ಮೂಮೆಂಟಲ್ಲಿ ಬಿಟ್ಟರೆ ಇನ್ನೆಲ್ಲಾದರೂ ಕೊಟ್ಟಿದೆಯಾ ನೀವೇ ಯೋಚನೆ ಮಾಡಿ. ಬರೇ ಸ್ಟಾಪ್ ಲಾಸ್ ಹಂಟ್ ಮಾಡಿದೆ. ಮೇಲೆ ಹೋಗ್ತಿದ್ರು ನೋಡಿ ತೋರಿಸ್ತೀನಿ. ಎಲ್ಲಿ ಹೋಗ್ತಿದೆ, ಎಲ್ಲಿ ಮೂಮೆಂಟ್ ಕೊಟ್ಟಿದೆ ಜಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ ಕಾಲ್ ಸೈಡ್. ಓಕೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಎಲ್ಲಿ ಹೋಗಿದೆ ನೋಡಿ, ಹೋಗಿಲ್ಲ. ನಿಧಾನವಾಗಿ ಇಲ್ಲೊಂದು ಕ್ಯಾಂಡಲಲ್ಲಿ ಒಂದು ಮೂಮೆಂಟ್ ಕೊಟ್ಟಿದೆ, ಬಟ್ ಯಾವುದೋ ಒಂದು ಕ್ಯಾಂಡಲ್ ಮೂಮೆಂಟ್ ಕೊಟ್ಟಿದೆ ಅಂತ ಹೇಳಿ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಕಾಲ್ ಸೈಡ್ ನೋಡ್ತಾ ಇದ್ದೆ. ಸೊ ಇದು ಯಾಕೋ ಇವತ್ತು ಮೂಮೆಂಟ್ ಇಲ್ಲ ಅಂತ ಹೇಳಿ ಅವಾಯ್ಡ್ ಮಾಡಿದ್ದೀನಿ ಟ್ರೇಡು. ಸೊ ಇಲ್ಲಿ ಒಂದು ಟ್ರೇಡು ಜಾಸ್ತಿ ಮೂಮೆಂಟ್ ಸಿಕ್ಕಿದೆ, ಬಟ್ ಎಲ್ಲೂ ನಾನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅಂಟಿಲ್ ಅನ್ಲೆಸ್ ನಮ್ಮ ರಿಜೆಕ್ಷನ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ರಿಜೆಕ್ಷನ್ ಆಗ್ತಾ ಇಲ್ಲ, ಅದ್ಮೇಲೆ ಹೋಗ್ತಾನೆ ಇದೆ. ಸೊ ಬಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಒಳ್ಳೆ ಗುಡ್ ಮೂಮೆಂಟ್ ಅಂತ ಹೇಳ್ಬೋದು. ಓಕೆ, ವೆರಿ ಗುಡ್. ಆ್ಯಕ್ಚುಲಿ ಅಟ್ಲೀಸ್ಟ್ ಅಲ್ಲಾದರೂ ರಿಕವರ್ ಆಗ್ತಾ ಇದೆ ಅಂತ ಹೇಳಿ ಖುಷಿ. ವೆರಿ ಗುಡ್. ಸೊ ಬಟ್ ಇಲ್ಲಿಂದ ಯಾವುದೋ ಒಂದು ಪ್ಯಾರಲಲ್ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಏನಾಗುತ್ತೆ ನೋಡೋಣ. ಬಟ್ ಕಾಲ್ ಸೈಡ್ ಅಂತೂ ನಾನು ಟ್ರೇಡ್ ಮಾಡೋದೇ ಇಲ್ಲ ಇವತ್ತು. ಇಫ್ ಇನ್ ಕೇಸ್ ಏನಾದರೂ ಒಳ್ಳೆ ಫಾಲ್ ಬರ್ತಾ ಇದೆ, ಒಂದು ಯಾವುದೋ ಒಂದು ರಿಜೆಕ್ಷನ್ ಆಗುತ್ತೆ ಅಂತ ಅಂದರೆ ಮಾತ್ರ ಟ್ರೇಡ್ ಮಾಡ್ತೀನಿ. ಅದರ್ವೈಸ್ ದೆರ್ ಇಸ್ ನೋ ಟ್ರೇಡ್ ಟುಡೇ. ಜನವರಿನಲ್ಲಿ ಒಂದು ಸ್ವಲ್ಪ ಟ್ರೇಡ್ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸುಮ್ಮನೆ ಅನ್ನೆಸೆಸರಿ ಇವತ್ತು ಏನೋ ಎಕ್ಸ್ಪೈರಿ ಡೇ ಇರೋದ್ರಿಂದ ನಿಮಗೆ ಸಖತ್ತು ಮೂಮೆಂಟ್ ಇರೋದೇ ಇಲ್ಲ, ಡಿಕೆ ಆಗ್ತಾ ಇರುತ್ತೆ. ನೀವು ಮೂಮೆಂಟ್ ಇದ್ರೂ ಆಗಲ್ಲ. ಸೊ ವೆಯ್ಟ್ ಮಾಡಿ. ಸುಮ್ಮನೆ ಅನ್ನೆಸರಿ ಏನಕ್ಕೆ ಟ್ರೇಡ್ ಅಲ್ಲ ಅಂತ ನೋಡಿ. ಇಲ್ಲೇ 0-0 ಇವತ್ತೇನು ಆರ್ಡರ್ಸ್ ಇಲ್ಲ, ಪೊಸಿಷನ್ಸ್ ಇಲ್ಲ, ಯಾವುದೂ ಇಲ್ಲ. ಓಕೆ, ಜಸ್ಟ್ ವೆಯ್ಟ್, ಜಸ್ಟ್ ಅಬ್ಸರ್ವ್ ದ ಮಾರ್ಕೆಟ್ ಆ್ಯಂಡ್ ಪ್ರೀಮಿಯಮ್ ಚಾರ್ಟು ಹಾಕ್ಕೊಂಡು ನೋಡಿ. ಮೂಮೆಂಟ್ ಇದ್ದರೆ ಟ್ರೇಡ್ ಮಾಡ್ಬೋದು, ಇಲ್ಲ ಅಂದರೆ ಮೂಮೆಂಟ್ ಇದು. ನೆನ್ನೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನೆನ್ನೆ ನಾನು ಎಕ್ಸಿಟ್ ಆದಮೇಲೆ ಇಲ್ಲಿಂದ ಮೂಮೆಂಟ್ ಆಗುತ್ತೆ ಅಂತ ಒಂದು ಹೇಳಿದ್ದೇನೋ, ಅಬ್ಸರ್ವ್ ಮಾಡಿದ್ದೀರಾ? ಕರೆಕ್ಟಾಗಿ ಈ ಲೆವೆಲ್ಸಿಗೆ, ಯಾವುದು 500 ಲೆವೆಲ್ಸಿಗೆ ಬಂದಾಗ ಓಕೆ, ಇಲ್ಲಿಂದ ಯಾವುದು ಪುಟ್ ಪ್ರೀಮಿಯಮ್ಮು ಇಲ್ಲಿ ಕ್ಯಾಂಡಲ್ ಜೋರಾಗಿ ಬಂದ್ರೂ ಮೂಮೆಂಟ್ ಆಗ್ತಾ ಇಲ್ಲ. ಮೇ ಬಿ ಇಲ್ಲಿಂದ ಒಂದು ರಿಜೆಕ್ಷನ್ ಆಗಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಆಗುತ್ತೆ ಅಂತ ಹೇಳಿದ್ದೆ. ಜಸ್ಟ್ ನೆನ್ನೆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಅದೇ ಥರನೇ ಇಲ್ಲಿಂದ ಇದಲ್ಲ, ಇದು 600 ಲೆವೆಲ್ ಹೌದಲ್ವಾ? 600, ಇದು 500 ಲೆವೆಲ್, ಸೇಮ್ ಅದೇ ಥರನೇ ಆಗಿದೆ. ಇಲ್ಲೂ ಅದೇ ಥರನೇ ಆಗಿದೆ. ಸೊ ಇಲ್ಲೂ ಇವತ್ತೇನು ಮಾರ್ಕೆಟ್ ಓಪನ್ ಆಗಿ ಒಂದು 3 ಕ್ಯಾಂಡಲ್ 5 ಮಿನಿಟ್ಸಲ್ಲಿ ಒಂದು ಏನು ಲಿಕ್ವಿಡಿಟಿ ಕ್ರಿಯೇಟ್ ಮಾಡಿಬಿಟ್ಟು ಸ್ಟಾಪ್ ಲಾಸ್, ಕೆಲವರೆಲ್ಲ ಇಲ್ಲಿ ಪುಟ್ ಟ್ರೇಡ್ ತೊಗೊಂಡ್ರೆ ಸ್ಟಾಪ್ ಲಾಸ್ ಹಂಟ್ ಆಗಿಬಿಟ್ಟು ಅಲ್ಲಿ ಜಾಸ್ತಿ ಏನು ಮೂಮೆಂಟ್ ಬಂದಿಲ್ಲ, ಬಟ್ ಓಕೆ ಇಲ್ಲಿಂದನೇ ರಿಜೆಕ್ಷನ್ ಆಗಿಬಿಟ್ಟಿದೆ. ಬಟ್ ಈ ಟ್ರೇಡು ಎಕ್ಸಾಕ್ಟಾಗಿ ಮೂಮೆಂಟ್ ಆಗಿದೆ ನೋಡಿ. ಇಲ್ಲಿಂದ ನಾವು ಇಲ್ಲಿ ಒಂದು ಸ್ಟಾಪ್ ಲಾಸ್ ತೊಗೊಂಡ್ವಿ, ಒಂದು ರಿಕವರ್ ಆಯಿತು, ಮತ್ತು ನಾವು ಎಗೈನ್ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಲಾಸ್ ಬುಕ್ ಮಾಡಿಕೊಂಡು ಸುಮ್ಮನಾದ್ವಿ. ಸೊ ಇಲ್ಲಿಂದ ರಿಜೆಕ್ಷನ್ ಆಗಿ ಒಳ್ಳೆ ಮೂಮೆಂಟ್ ಕೊಟ್ಟಿದೆ, ಅದು ಕಂಟಿನ್ಯೂಯೇಷನ್ ಮೂಮೆಂಟ್ ಇವತ್ತು ಅಪ್ವರ್ಡ್ ಆಗಿದೆ, ಒಳ್ಳೆ ಆಗಿದೆ. ಬಟ್ ದೆರ್ ಇಸ್ ನೋ ಮೂಮೆಂಟ್ ಇನ್ ಕಾಲ್ ಪ್ರೀಮಿಯಮ್. ಓಕೆ, ಅವಾಯ್ಡ್ ಮಾಡಿ ಅಷ್ಟೇ, ಟ್ರೇಡ್ ಅವಾಯ್ಡ್ ಮಾಡಿ, ಇಷ್ಟೇ ಸೀಕ್ರೆಟ್, ಇನ್ನೇನು ಇರಲ್ಲ ನೋಡಿ. ಯಾವ ಪ್ಯಾರಲಲ್ ಲೈನು ಬ್ರೇಕ್ ಆಯಿತು ಅಂತ ಹೇಳಿ ಇಲ್ಲೆಲ್ಲೋ ತೊಗೊಳೋದು, ಕಾಲ್ ತೊಗೊಳೋದು,
ಒಂದು 5 ಪಾಯಿಂಟ್ ಮೂವ್ಮೆಂಟ್ ಆದರೆ 10 ಪಾಯಿಂಟ್ ಕೆಳಗಡೆ ಬರ್ತಾ ಇರುತ್ತೆ. ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟಾದರೂ ಹೋಗಲಿ, ಇದ್ರ ಮೇಲಂತೂ ಹೋಗಲ್ಲ. 144 ಮೇಲಂತೂ ಹೋಗಲ್ಲ. ಇಲ್ಲಿ ಮಾತ್ರ ಹೋಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಜಸ್ಟ್ ಒಂದು ರಿಲಯನ್ಸ್ ಚೆಕ್ ಮಾಡಿ ಒಂದ್ಸಲ. ಎಲ್ಲೋಯ್ತಪ್ಪ? ಓಕೆ, ರಿಲಯನ್ಸ್ ಮಾರ್ಕೆಟ್ ತಗೊಂಡೋಗ್ತಾ ಇರೋದು ಮಾರ್ಕೆಟ್ನ. ಓಕೆ, ರಿಲಯನ್ಸ್ ಸ್ಟಾಕು ಒಂದು ಚೆಕ್ ಮಾಡಿಬಿಟ್ರೆ ಸಾಕು ನಿಮ್ಗೆ ಯಾವುದು ಅಂತ. ಇದರಿಂದ ಮಾರ್ಕೆಟ್ ಮೂವ್ ಆಗ್ತಾ ಇದೆ, ಸೊ ನಮಗೆ ಪ್ರೀಮಿಯಮ್ ಮೂವ್ ಆಗಲ್ಲ. ನೋಡಿ ಎಷ್ಟು ವಾಲಟಿಲಿಟಿ ಇದೆ. ಜಸ್ಟ್ ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ ಈ ಲೈನ್. ಓಕೆ, ಇವತ್ತು ದೇರ್ ಇಸ್ ನೋ ಟ್ರೇಡ್. ಓಕೆ, ಸೊ ಅವಾಯ್ಡ್ ಮಾಡಿ. ಟ್ರೇಡ್ ಆದ್ರೂ ಅವಾಯ್ಡ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನಾವು ಪ್ರಾಫಿಟಬಲ್ ಆಗ್ತೀವಿ. ಸುಮ್ಮನೆ ಎಲ್ಲೊಂದರಲ್ಲಿ ಅಲ್ಲೊಂದ್ರಲ್ಲಿ ನೋಡಿ ಹೋಯ್ತು, ಇದೇನೋ ಹೋಯ್ತು, ಮತ್ತೆ ಇಮ್ಮಿಡಿಯೇಟ್ 133 138ವರೆಗೂ ಹೋಗಿ ಇಮಿಡಿಯೇಟ್ 15 ಪಾಯಿಂಟ್ಸ್ ಇಮಿಡಿಯೇಟ್ ವಾಪಸ್ ಬಂದಿದೆ. ಸೊ ಇವೆಲ್ಲ ಟ್ರೇಡ್ ತೊಗೋಬಾರ್ದು. ಓಕೆ, ಸೊ ಇವತ್ತು ಅವಾಯ್ಡ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಿಬಿಡಿ ಟ್ರೇಡಿಂಗ್. ಇವತ್ತು ಏನು ಮಾಡೋಕ್ಕೆ ಹೋಗ್ಬಿಡಿ. ಓಕೆ 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 ಗೈಸ್, ಓಕೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಬಾಯ್. ಎಲ್ಲರೂ ಕನ್ಸಿಸ್ಟೆನ್ಸಿ ಆಗೋಣ, ಪ್ರಾಫಿಟಬಲ್ ಆಗೋಣ, ಶ್ರೀಮಂತರಾಗೋಣ. ಥ್ಯಾಂಕ್ ಯು, ಬಾಯ್.